ಚಂದ ರಂಗೋಲಿ ಹಾಕಿದ್ದೀರಿ, ಕ್ಲಾಸ್ ರೂಮ್ ಡೆಕೋರೇಷನ್ ಹೇಗೆ, ಉಡಿ ತುಂಬ ಕಾರ್ಯಕ್ರಮ, ಕೊಡ ಬರುವ ಕಾರ್ಯಕ್ರಮ, ಏನು ಒಂದು ಎರಡು ಎಲ್ಲವನ್ನು ನಾವು ತುಲನೆ ಮಾಡ್ತಾ ಬಂದ್ರೆ ಬಹುಶಃ ಅವು ನಿಮ್ಮಿಂದ ಸಾಧ್ಯ ಆಗ್ಯದ, ನಿಮ್ಮ ಆಲೋಚನೆಗಳೇನದಾವ. ಅದಕ್ಕೆ ಒಂದು ವಾರದಿಂದ ಈ ಕಾರ್ಯಕ್ರಮವನ್ನ ನೀವೆಲ್ಲ ತಯಾರಿ ಹಾಕೊಂಡಿದ್ದೀರಿ, ಬೇರೆ ಬೇರೆ ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೀರಿ. ನಾವ್ ಅನ್ಕೊಂಡದ್ ಬೇರೆ ಆಗಿರ್ತತಿ, ಇವತ್ತಿಂದ ನೀವು ಅನ್ಕೊಂಡದೇ ಬೇರೆ, ಇವತ್ತು ಆಗಿದ್ದ ಬೇರೆ. ಎಷ್ಟು ಚಂದ ಎಲ್ಲರ ಮುಖದಲ್ಲೇ ಕಳೆ ಅದ, ಎಲ್ಲರ ಮುಖದಲ್ಲೇ ಕಳೆ ಅದ. ಸೊ ಇದನ್ನ ನಾವು ಇಂಥ ಕಾರ್ಯಕ್ರಮವನ್ನ ಕಾಲೇಜಿನೊಳಗೆ ಮಾಡೋದೈತಲ್ಲ, ಇದು ಮೆಮೊರಿಯಬಲ್, ನಮ್ಮ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನೆನಪಿರ್ತದೆ. ಇವತ್ತೇನು ಬಂದಿಲ್ಲಲ್ಲ ಕಾಲೇಜಿಗೆ, ಅವ್ರು ಮಿಸ್ ಮಾಡಿಕೊಂಡು ಅವ್ರು ಮತ್ತೆ ಪಡ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಜನಪದ ಉತ್ಸವಗಳು ನಮ್ಮ ಸಂಸ್ಕೃತಿಯನ್ನ, ಸಂಸ್ಕಾರಗಳನ್ನ, ನಮ್ಮ ಹಿರಿಯರ ಆಚಾರ ವಿಚಾರಗಳನ್ನ ಉಳಿಸಿಕೊಂಡು ಬಂದಿದ್ದಾವ ಅನ್ನೋದೇ ಇವತ್ತಿನ ಈ ಕಾರ್ಯಕ್ರಮದ ಒಂದಿಷ್ಟು ವಿಚಾರಗಳಲ್ಲಿ ಕಾಣಬಹುದು ಅಂತ. ನಾನಂತೂ ವೈಯಕ್ತಿಕವಾಗಿ ಬಹಳ ಖುಷಿ ಪಟ್ಟಿದ್ದೀನಿ. ಎಲ್ಲ ಅಧ್ಯಾಪಕರು ಹಾಡು ಬರದೇ ಇದ್ದವರು ಕೂಡ ಹಾಡ್ತಾರ, ಡ್ಯಾನ್ಸ್ ಬರದೇ ಇದ್ದವನು ನಾ ಡ್ಯಾನ್ಸ್ ಮಾಡಿದ್ದೀನಿ ಅಂದ್ರೆ ಇದು ಜನಪದಕ್ಕೆ ಇರುವಂತಹ ಶಕ್ತಿ. ಅದಕ್ಕಾಗಿ ಅದೆಲ್ಲ ಎಲ್ಲಿ ಬರ್ತದ ಶಕ್ತಿ ಅಂದ್ರ ಈ ಜನಪದದೊಳಗ ಐತಿ. ಇವತ್ತೆಷ್ಟು ನೋಡ್ರಿ, ನಮ್ಮ ಇವರು ನದಾಪ ಸರ್ ಹೇಳಿದ್ರು, ದರೆಗೆ ಇಳಿದು ಬಂದ ಹೇಳಿದ್ರಲ್ಲ, ನೋಡಿ ನೀವೆಲ್ಲ ನೋಡಿದ್ರೆ ಹೇಗಿದೆ ಅಂದ್ರೆ ಮೇಲೆ